ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿಕಲಾ ಹನುಮಂತ. ಇವತ್ತು ನಾನು ನಿಮಗೆ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂಥೇಳಿ ತೋರಿಸ್ಕೊಡ್ತೇನೆ ರೀ. ಬರ್ರಿ ಏನೇನೆಲ್ಲ ಬೇಕು ಅಂತ ಹೇಳಿಬಿಡ್ತೀನಿ. ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ರಿಂದ 5 ಈರುಳ್ಳಿ, ಒಂದು 5 ಟೊಮೆಟೊ, ಒಂದು ಕಾಯಿ, ಒಂದು ತೆಂಗಿನಕಾಯಿನ ಈ ಥರ ನಾನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ. ಮತ್ತು ಒಂದು ಏಲಕ್ಕಿ, 4 ಲವಂಗ, ಒಂದು ಸ್ವಲ್ಪ ಚಕ್ಕೆ ತೊಗೊಂಡು ಇವನ್ನೆಲ್ಲ ಸೈಡಲ್ಲಿ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಹೇಳಿ ಸ್ವಲ್ಪ ಪುಟಾಣಿ ತೊಗೊಂಡಿದ್ದೀನಿ ಮತ್ತು ಸಾಂಬಾರು ಕಾಳನ್ನ ತೊಗೊಂಡಿದ್ದೀನಿ ರೀ. ಇವೆಲ್ಲ ಮಸಾಲೆ ರುಬ್ಬೋದಕ್ಕೋಸ್ಕರ. ನಾನಿಲ್ಲಿ ತೋರಿಸ್ತಾ ಇರೋದು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ರೀ. ಯಾಕಂತ ಹೇಳಿದ್ರೆ ಮುಂದೆ ಹೇಳ್ತೇನೆ ನೋಡಿರಿ. ಈಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 1.5 ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ. ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಾದ್ಮೇಲೆ ನಾನೇನು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ರೀ. ಯಾಕಂತ ಹೇಳಿದ್ನಲ್ಲ, ಸೊ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳಕತ್ತೀನಿ ರೀ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನಾವೇನು ಚಿಕನ್ ತೊಗೊಂಡಿದ್ವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕ್ರಿ. ನೋಡಿರಿ, ಚಿಕನ್ ನಾ ಏನು ತೊಗೊಂಡಿದ್ದೆನಲ್ಲ ಅಷ್ಟು ಚಿಕನ್ನ ನಾನಿಲ್ಲಿ ಕುದಿಯೋದಕ್ಕೆ ಹಾಕ್ಕೊಳಕತ್ತೀನಿ ರೀ. ನೋಡಿರಿ, ಚಿಕನ್ನ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದು ಆದಮೇಲೆ ಈ ಥರ ಬಿಟ್ಟು ಬಿಡಲಾರ್ದೇ 1 ರಿಂದ 2 ನಿಮಿಷ ಈ ಥರ ನೀವು ತಿರುಗಿಸ್ಕೊತಾನೆ ಇರ್ಬೇಕ್ರಿ. ಆ ಚಿಕನ್ ಪೀಸೆಲ್ಲ ಪಾತ್ರೆಗೆ ಹತ್ಕೊಳ್ತಾ ಇರ್ತೈತಿ. ಸೊ ಹಾಗಾಗಿ ನೀವು ತಿರುಗಿಸ್ಕೊತಾನೆ ಇರ್ಬೇಕ್ರಿ. ನೋಡಿರಿ, ಈಗ ನಾನು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ನೋಡಿರಿ, ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ಆವಾಗ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೋಬೇಕ್ರಿ. ಅರಿಶಿನ ಪುಡಿ ಹಾಕೋದ್ರಿಂದ ಆ ಚಿಕನ್ನು ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಅದು ಹಸಿ ಅಂಶ ಏನೈತಲ್ಲ ಅದೆಲ್ಲ ಹೋಗಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಅರಿಶಿನ ಪುಡಿನ ಹಾಕೋಬೇಕ್ರಿ. ನೋಡಿ, ನಾವು ಅರಿಶಿನ ಪುಡಿ ಹಾಕೋದ್ರಿಂದ ನೀರು ಹೇಗೆ ಬಿಡ್ತಾ ಇದೆ ಅಂಥೇಳಿ. ಸೊ ಹಸಿ ಅಂಶ ಅಂತ ಏನಿದೆಯಲ್ಲ ಅದೆಲ್ಲ ಹೋಗುತ್ತೆ. ಸೊ ಇವಾಗ ನಾವು ಇದಕ್ಕೆ ಕುದಿಯೋದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ ಪೌಡರು, ಗರಂ ಮಸಾಲ ಪೌಡ್ರು, ಇವಿಷ್ಟು ಮಸಾಲೆ ಐಟಮ್ಸ್ ಏನಿದೆಯಲ್ಲ ಇವನ್ನೆಲ್ಲ ಹಾಕ್ಕೊಂಡು ಮತ್ತೊಂದು ಸರಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ನೋಡಿರಿ, ಮತ್ತೊಂದು ಸರಿ ಇದನ್ನು ಚೆನ್ನಾಗಿ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕ್ರಿ. ಇದು ಉಪ್ಪು ಖಾರ ಏನಿದೆಯಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕುದಿಯೋದಕ್ಕೆ ಎಷ್ಟು ನೀರು ಬೇಕು ನೋಡಿರಿ, ಎಷ್ಟು ನೀರನ್ನ ಆ್ಯಡ್ ಮಾಡಿ ಇದನ್ನು ನಾವು ಕುದಿಯೋದಕ್ಕೆ ಬಿಟ್ಬಿಡ್ಬೇಕ್ರಿ. ಇದು ಮೊದಲಿಗೆ ಚಿಕನ್ನು ಚೆನ್ನಾಗಿ ಕುದ್ರೆ ನಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು ಪ್ಲೇಟ್ನ ಮುಚ್ಚಿ ಈ ಥರ ನೀವು ಚೆನ್ನಾಗಿ ಕುದಿಸ್ಕೋಬೇಕ್ರಿ. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ. ಈ ಥರ ನೀವು ಕುದಿಸ್ಕೋಬೇಕ್ರಿ. ನೋಡಿರಿ, ಇದು ಕುದಿಯೋದಕ್ಕೆ ಬಿಟ್ಬಿಡೋಣ. ಈಗ ನೆಕ್ಸ್ಟು ನಾವು ಮಸಾಲೆನ ಹುರ್ಕೋಬೇಕ್ರಿ. ನಾವೇನು ಮಿಕ್ಸಿ ಮಾಡ್ಕೋಬೇಕಲ್ಲ ಮಸಾಲೆನ, ಅದನ್ನು ಹುರ್ಕೋಬೇಕ್ರಿ. ಹುರ್ಕೊಳ್ಳೋಕ್ಕೆ ನಾನು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕೇ ಸ್ವಲ್ಪ ಏಲಕ್ಕಿ, ಲವಂಗ, ಚಕ್ಕೆ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ. ಇದು ಮೊದಲಿಗೆ ಇವು ಚೆನ್ನಾಗಿ ಫ್ರೈ ಆಗಬೇಕ್ರಿ. ಇದು ಫ್ರೈ ಆದರೆ ವಾಸನೆ ಚೆನ್ನಾಗಿ ಬರುತ್ತೆ, ಇದರ ಘಮ ಘಮ ಅನ್ನೋ ಪರಿಮಳ ಬರುತ್ತೆ. ಸೊ ಅದಕ್ಕೋಸ್ಕರ ಮೊದಲು ನಾವು ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ನಂತರ ಇದಕ್ಕೆ ನಾವು ಏನು 4 ರಿಂದ 5 ಈರುಳ್ಳಿನ ಈ ಥರ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ, ಸೊ ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೊಳಕತ್ತೀನಿ ರೀ. ಈ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕ್ರಿ. ಈರುಳ್ಳಿ, ಟೊಮೆಟೊ ಇದೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತಲ್ಲ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಸಾಂಬಾರು ನಮಗೆ ಬರುತ್ತೆ. ನೋಡಿರಿ, ಈ ಎಣ್ಣೆಯಲ್ಲಿ ಈರುಳ್ಳಿ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದು ಆದಮೇಲೆ ಇದಕ್ಕೇ ನಾವು ಒಂದು 4 ರಿಂದ 5 ಟೊಮೆಟೊ ತೊಗೊಂಡಿದ್ವಲ್ಲ, ಸೊ ಅದನ್ನು ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕ್ರಿ. ನೋಡಿರಿ, ಈ ಟೊಮೆಟೊನು ಆ್ಯಡ್ ಮಾಡ್ಕೊಂಡಿದ್ದು ಆದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕ್ರಿ. ಈರುಳ್ಳಿ, ಟೊಮೆಟೊ ಏನಿದೆಯಲ್ಲ ಇದು ಚೆನ್ನಾಗಿ ಸಾಫ್ಟಾಗಿ ನಮಗೆ ಬೇಯಬೇಕ್ರಿ ಎಣ್ಣೆಯಲ್ಲಿ. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕ್ರಿ. ಅದಾದಮೇಲೆ ಸಾಂಬಾರು ಕಾಳು ಏನು ತೊಗೊಂಡಿದ್ವಲ್ಲ ಅದನ್ನು ಇಲ್ಲಿ ನಾವು ಹಾಕ್ಕೋಬೇಕ್ರಿ. ಸಾಂಬಾರು ಕಾಳನ್ನ ನೀವು ಮೊದಲೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೋದು, ಆದರೆ ಅದು ಸೀದು ಹೋಗುತ್ತೆ. ಅದಕ್ಕೋಸ್ಕರ ನಾವು ಲಾಸ್ಟಲ್ಲಿ ಇದನ್ನು ಸೇರಿಸ್ಕೊಳಕತ್ತೀನಿ ರೀ. ನೋಡಿರಿ, ಇದನ್ನು ಸಾಂಬಾರು ಕಾಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಮತ್ತೊಂದು ಸರಿ ಈ ಥರ ನೀವು ಕೈ ಆಡಿಸ್ಕೋಬೇಕ್ರಿ. ಕೈ ಆದಮೇಲೆ ನಾವೇನು ತೆಂಗಿನಕಾಯಿ ತುರಿದು ಸೈಡಲ್ಲಿ ಇಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕ್ರಿ. ಈ ತೆಂಗಿನಕಾಯಿ ತುರಿ ಚೆನ್ನಾಗಿ ಫ್ರೈ ಆಗಬೇಕ್ರಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ನಮಗೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಸೊ ಇದು ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕ್ರಿ. ಹುರ್ಕೊಂಡಿದ್ದು ಆದಮೇಲೆ ನಾವೇನು ಪುಟಾಣಿ ತೊಗೊಂಡಿದ್ವಲ್ಲ ಅದನ್ನು ಇಲ್ಲಿ ನಾನು ಆ್ಯಡ್ ಮಾಡ್ಕೊಳಕತ್ತೀನಿ ರೀ. ಪುಟಾಣಿ ಸಾಂಬಾರು ತಿಕ್ನೆಸ್ಸಿಗೋಸ್ಕರ ನಾನು ಹಾಕ್ಕೊಂಡೇನಿ ರೀ.
ಬೇಕಂದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ನೋಡಿ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ನೋಡಿರಿ ಈ ಥರ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ನಾನು ಈ ಮಸಾಲೆಗೇ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಖಾರ ಮತ್ತು ಧನಿಯಾ ಪೌಡ್ರು ಇವನ್ನೆಲ್ಲ ಹಾಕಿ ನಾನು ಮಸಾಲೆನ ರೆಡಿ ಮಾಡ್ಕೊಂಬಿಡ್ತೀನಿ ರೀ. ನೀವು ಮಸಾಲೆಗೆ ಉಪ್ಪು ಖಾರ ಹಾಕೋದ್ರಿಂದ ಮಸಾಲೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾನು ಹಾಕ್ಕೊಳಕತ್ತೇನೆ ರೀ. ಇಲ್ಲಾಂದರೆ ಮಸಾಲೆ ಎಲ್ಲ ಬೆಳ್ಳಗೆ ಹಾಕಿ ಕಾಣಿಸ್ತಾ ಇರುತ್ತೆ, ಸಾಂಬಾರು ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು ಮಸಾಲೆಗೆ ಹಾಕ್ಕೊಂಬಿಡ್ತೀನಿ ರೀ. ನೋಡಿರಿ ಮಸಾಲೆ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ನಾನು ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ರೀ. ಸ್ವಲ್ಪನೇ ಹಾಕ್ಕೊಂಡು ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬಿಡ್ರಿ. ಈ ಹಂತಕ್ಕೆ ಬರ್ಬೇಕ್ರಿ. ನೋಡಿರಿ ಇಷ್ಟು ಸಣ್ಣಕ್ಕಾಗ್ಬೇಕ್ರಿ. ಸಣ್ಣಕ್ಕಾಗಿಂದ ಇದನ್ನು ನಾವೇನು ಚಿಕನ್ ಕುದಿಯೋಕೆ ಇಟ್ಟಿದ್ವಲ್ಲ, ಸೊ ಅದಕ್ಕೆ ಇದನ್ನು ನಾವು ಆ್ಯಡ್ ಮಾಡ್ಕೋಬೇಕ್ರಿ. ನೋಡಿರಿ ನಾನು ಮಸಾಲೆನ ಈ ಚಿಕನ್ಗೆ ಆ್ಯಡ್ ಮಾಡ್ಕೊಂಡಿದ್ದು ಆದಮೇಲೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಮತ್ತೊಂದು ಸರಿ ನಾನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ನೋಡಿರಿ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನಾವು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕಿ ಇದಕ್ಕೆ ಹಾಕೋಬೇಕ್ರಿ. ನಿಮಗೆ ಸಾರು ಎಷ್ಟು ತೆಳ್ಳಗೆ ಬೇಕು, ಎಷ್ಟು ಗಟ್ಟಿಯಾಗಬೇಕು ನೋಡಿಕೊಂಡು ನೀವು ನೀರನ್ನು ಹಾಕೋಬೋದು. ಸೊ ನೋಡಿ ನಾನು ಇಷ್ಟು ತಿಕ್ನೆಸ್ಸಿಗೆ ನೀರು ಹಾಕ್ಕೊಳಕತ್ತೀನಿ ರೀ. ಚಿಕನ್ ಸಾರು ಯಾವಾಗಲೂ ಸ್ವಲ್ಪ ದಪ್ಪನೇ ಇರಬೇಕು, ನಮಗೆ ದಪ್ಪ ಆದರೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೇ ನಾವೀಗ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು, ಚಿಕನ್ ಮಸಾಲ, ಗರಂ ಮಸಾಲ ಈ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ರೀ. ನೋಡಿಕೊಂಡು ಖಾರದ ಪುಡಿ ಹಾಕೋರಿ. ನಾನು ಮಸಾಲೆಗೂ ಹಾಕ್ಕೊಂಡಿದ್ದೆ, ಮೊದಲಿಗೆ ಚಿಕನ್ ಕುದಿಯೋದಕ್ಕೂ ಹಾಕ್ಕೊಂಡಿದ್ದೆ. ಸೊ ಇವಾಗ ಕೂಡ ಹಾಕ್ಕೊಳತ್ತೇನೆ ರೀ. ನೋಡಿಕೊಂಡು ನೀವು ಖಾರದ ಪುಡಿನ ಹಾಕ್ಕೋಬೇಕಾಗತ್ತೆ. ಚಿಕನ್ ಸಾಂಬಾರೆಲ್ಲ ಖಾರವಾಗಿದ್ರೇ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಎಲ್ಲ ಮಸಾಲೆನ ಹಾಕ್ಕೊಂಡಿದ್ದು ಆದಮೇಲೆ ನಾವು ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು. ನೋಡಿರಿ ಈ ಥರ ಕುದಿಬೇಕ್ರಿ. ಇದ್ರ ಮೇಲಿನ ಬಬಲ್ಸ್ ಎಲ್ಲ ಏನಿದೆಯಲ್ಲ ಅದು ಚೆನ್ನಾಗಿ ಹೋಗಬೇಕ್ರಿ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕ್ರಿ. ನೋಡಿರಿ ಈ ಥರ ಕುದೀತಾ ಇದೆ. ಏನಿಲ್ಲ ಅಂದರೂ ಒಂದು 5 ರಿಂದ 10 ನಿಮಿಷನಾದರೂ ಸಾಂಬಾರು ಚೆನ್ನಾಗಿ ಕುದಿಬೇಕ್ರಿ. ಇದರ ಪರಿಮಳ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು. ಸೊ ಚಿಕನ್ ಸಾಂಬಾರು ಕೂಡ ರೆಡಿ ಆಯ್ತು. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ಥ್ಯಾಂಕ್ ಯು.